ಧಾರವಾಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮತ್ತೆ ವರುಣನ ಆರ್ಭಟ ಶುರು. ಇಂದು ಕೂಡ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಿದಂತಹ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು. ಧಾರವಾಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮತ್ತೆ ವರುಣನ ಆರ್ಭಟ ಶುರು. ಇಂದು ಕೂಡ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಿದಂತಹ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು. ನಿನ್ನೆಯೂ ಕೂಡ ಮುಂಜಾಗ್ರತೆಯಾಗಿ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಧಾರವಾಡ, ಕಲಘಟಗಿ, ಆಳ್ನವಾರ, ಕುಂದಗೋಳ, ನವಲಗುಂದ, ಅಣ್ಣಿಗೇರಿ ಸೇರಿದಂತೆ ಎಲ್ಲಾ ತಾಲೂಕಿನಲ್ಲೂ ಕೂಡ ಭಾರೀ ಮಳೆ. ಹಳ್ಳಗಳು ತುಂಬಿ ಹರಿತಾ ಇದ್ದು ಗ್ರಾಮಗಳ ಮಧ್ಯೆ ಸಂಪರ್ಕವೇ ಬಂದಾಗಿದೆ. ಪರಿಸ್ಥಿತಿ ನೋಡಿ, ಗ್ರಾಮಗಳಿಗೆ ಸಂಪರ್ಕವೇ ಬಂದ್ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಮೀನುಗಳಲ್ಲಿ ನಿಂತಹ ಮಳೆ ನೀರು ಬೆಳೆ ಹಾನಿ ಹೊಳೆಯತ್ತ ತರ ಆಗ್ಬಿಟ್ಟಿದೆ. ಈ ಒಂದು ಜಮೀನುಗಳು ಹೂಳೆತ್ತದ ಹಿನ್ನೆಲೆಯಲ್ಲಿ ಕೆರೆಗಳು ತುಂಬಿ ಹರಿತಾ ಇದೆ. ಬರೀ ಬೆಣ್ಣೆ ಹಳ್ಳ, ತುಪ್ಪರಿ ಹಳ್ಳ ಮಾತ್ರವಲ್ಲ, ಕುಂದಗೋಳ ತಾಲೂಕಿನಲ್ಲಿ ಬೇರೆ ಹಳ್ಳಗಳು ಕೂಡ ಇದೆ. ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಮಗೆ ನಷ್ಟವಾಗಿದೆ. ತಕ್ಷಣವೇ ಕೆರೆಗಳ ಹೂಳೆತ್ತಿಸಿ ಬೆಳೆ ನಷ್ಟ ಪರಿಹಾರವನ್ನ ಕೊಡಿ. ಕುಂದಗೋಳ ತಾಲೂಕು ರೈತ ಸಂಘದಿಂದ ಆಗ್ರಹಗಳು ಕೇಳಿಬರ್ತಾ ಇದೆ. ಎಲ್ಲೆಲ್ಲೂ ಮಳೆ ಜಾಸ್ತಿ ಆಗ್ತಾ ಇರುವಂತದ್ದು. ಧಾರವಾಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮತ್ತೆ ವರುಣನ ಆರ್ಭಟ ಶುರುವಾಗಿದೆ. ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ವರುಣ. ಇಂದು ಕೂಡ ಅಂಗನವಾಡಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಯಾಗಿರುವಂತಹ ದಿವ್ಯಾ ಪ್ರಭು ಅವರು. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಅದು ಹಿಂಗಾಗಿದೆ ಅಂತಂದ್ರೆ ಮಳೆಯಿಂದ ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ. ಮಣ್ಣುಗಳು ಕೊಚ್ಕೊಂಡು ಹೋಗಿದೆ. ಹೂಳೆತ್ತೋಕ್ ಯಾರಿಲ್ದೆ ಹೂಳೆತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಬೆಳೆ ಹಾನಿ ಆಗಿದೆ. ಹೂಳೆತ್ತೋಗಿದ್ರೆ ಆಗ್ತಿತ್ತ? ಅಲ್ಲಿ ಬೆಣ್ಣೆ ಹಳ್ಳ ಅಂತ ಬರೀ ಸರ್ಕಾರ ಬರೀ ಬೆಣ್ಣೆ ಹಳ್ಳ ಅಂತಾರೆ ಹೊರತು ಬೇರೆ ಸೀಮೆ ಹಳ್ಳ, ನರ್ಚನ ಹಳ್ಳ, ಇತರೆ ಹಳ್ಳಗಳು ಭಾಳ ಅದಾವ್ರಿ. ಇಲ್ಲಿ ಕುಂದಗೋಳ ತಾಲೂಕಿನಾಗ ಗುಡಿಯಂಕಟ್ಟಿ ಗ್ರಾಮದಾಗ ಹೊಳ್ಳಿ, ಇತ್ಲಾಗ ಅಲ್ಲಾಪುರ, ಕಡಪಟ್ಟಿ ಸಾಕಷ್ಟು ಹಳ್ಳಗಳದಾವೆ. ಈ ಹಳ್ಳ ಬಿಡ್ತಾರೆ ಬರೀ ಬೆಣ್ಣೆ ಹಳ್ಳ, ತುಪ್ರಿ ಹಳ್ಳ, ಬೆಣ್ಣೆ ಹಳ್ಳ ಇವೆರಡು ಸರ್ಕಾರ ನೆದರಿಗೆ ಕಾಣ್ತಾವೆ ಅಷ್ಟೇ. ನಮ್ಮೆಲ್ಲ ಕಾಣಲ್ಲ. ನಮ್ಮೆಲ್ಲ ತುಸಾ ಲಕ್ಷಣಗಳ್ರಿ. ಈಗ ನಿನ್ನೆ ಮಳೆ ಆಗಿ ಬಿತ್ತಿದಂಥ ಬೆಳೆ ಇಷ್ಟು ನಾಟಿ ಆಗಿದ್ದ ಅಲ್ಲೇ ನೀರಾಗ ತೇಲಿ ಹೋಗೈತಿ. ನಾವು ಯಾರ ಮುಂದೆ ಹೇಳೋಣ? ಅಷ್ಟು ಹಳ್ಳನ ಹೂಳೆತ್ತಿ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾಡ್ಬೇಕು. ಬರೀ ಬೆಣ್ಣೆ ಹಳ್ಳ ಅಂದ್ರಲ್ರಿ, ಬರ್ರಿ ನೀವು ಸೀಮೆ ಹಳ್ಳ, ನರ್ಚನ ಹಳ್ಳ, ಇನ್ನೂ ಅನೇಕ ಹಳ್ಳಗಳದಾವೆ. ಅವನ್ನೆಲ್ಲ ನೋಡಿಕೊಂಡು ಪರಿಶೀಲನೆ ಮಾಡಿ ನಮಗೆ ಯೋಗ್ಯ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು, ಮಾನ್ಯ ಕೃಷಿ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಅನ್ಯಾಯ ಆದ ರೈತರಿಗೆ ಶೀಘ್ರ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕು. ಉಚಿತ ರೈತರಿಗೆ ಈಗೇನು ಬಿತ್ತಿ ಹಾಳಾಗ್ಯಾರ, ಮತ್ತು ಮಳೆಯಾಗಿ ಹಾಳಾಗ್ಯಾರ ಅಂತ ರೈತರಿಗೆ ಉಚಿತವಾಗಿ ಬೀಜ ಮತ್ತು ಅವರಿಗೆ ಬಿತ್ತಕ್ಕೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೇನೆ. ಬುಧವಾರ ರಾತ್ರಿ ಅಪರಂಪರ ಮಳೆ ಸುರಿದು ಅಲ್ಲೇ ಬೆಣ್ಣೆ ಹಳ್ಳ ಅಂತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.